ಸ್ನೇಹಿತರೆ, ನಾವು ಇವತ್ತು ಒಂದು ವಿಷಯ ತಿಳ್ಕೊಳ್ಳೋಣ. ಆಲೋಚನೆಗಳ ಭಾರವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ. ಇದು ಪ್ರತಿಯೊಬ್ಬ ಸಾಧಕಕ್ಕೂ ಬೇಕೇ ಬೇಕು. ಯಾವಾಗ ಆಲೋಚನೆಗಳು ಕಡಿಮೆ ಆಗ್ತವೆ, ಸಹಜವಾಗಿ ನಮಗೆ ನಮ್ಮ ಜೀವನದ ಮೇಲೆ ಕ್ಲಾರಿಟಿ ಬರುತ್ತೆ. ಏನೇ ಮಾಡ್ಲಿ ಕ್ಲಾರಿಟಿ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಎಲ್ಲಿ ತನಕ ಆಲೋಚನೆ ಕಡಿಮೆ ಆಗಲ್ವೋ ಅಲ್ಲೇ ತನಕ ಕ್ಲಾರಿಟಿನೆಲ್ಲ ಇರೋದೇ ಇಲ್ಲ. ನಾವು ಸ್ಪಷ್ಟತೆ ಇರೋದಿಲ್ಲ ಜೀವನದ ಮೇಲೆ. ಕೆಲಸ ಮಾಡೋದ್ರಲ್ಲಿ ಸ್ಪಷ್ಟತೆ ಇರೋದಿಲ್ಲ. ಎಲ್ಲದಕ್ಕೂ ಮೂಲ ಈ ಆಲೋಚನೆಗಳು. ನೆನ್ಪಿಟ್ಕೊಳ್ಳಿ. ಆಧ್ಯಾತ್ಮಿಕತೆ ಅಂದ್ರೆ ಏನು? ನನ್ನ ಆಲೋಚನೆ ಶಾಂತ ಆಗಿದ್ದೀನ ಫಸ್ಟ್ ನಾನು. ನನ್ನ ಮನಸ್ಸು ಶೂನ್ಯ ಆಗಿದೆಯಾ? ಅಲ್ಲಿಂದ ಪ್ರಾರಂಭ ಆಗುತ್ತೆ ಆಧ್ಯಾತ್ಮಿಕತೆ. ಯಾವಾಗ ಶೂನ್ಯ ಆಗುತ್ತೆ, ಆವಾಗ ಆ ಒಂದು ವಿವೇಕ ಕೆಲಸ ಮಾಡುತ್ತೆ. ಅಂದ್ರೆ ಬುದ್ಧಿ ಕೆಲಸ ಮಾಡುತ್ತೆ. ನಾವ್ ಏನೇ ಮಾಡ್ಬೇಕಂದ್ರೂ ಕೂಡ ಬುದ್ಧಿ ಕೆಲಸ ಮಾಡ್ಬೇಕು. ನಾನು ಹೇಳ್ತಿರೋದು ಪ್ರಾಪಂಚಿಕ ಬುದ್ಧಿ ಅಲ್ಲ, ಆಧ್ಯಾತ್ಮಿಕ ಬುದ್ಧಿ. ಬುದ್ಧತ್ವ ಅಂತ ಹೇಳ್ತೀವಲ್ವಾ? ಏನು? ಅದಕ್ಕೆ ಕೆಲಸ ಮಾಡ್ಬೇಕು. ಬುದ್ಧಿ ಕೆಲಸ ಮಾಡ್ಬೇಕು. ಅವಾಗ ಬುದ್ಧಿ ಕೆಲಸ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ಪ್ರಾಪಂಚಿಕ ಕೆಲಸ ಆಗಲಿ, ನಾವ್ ಏನೇ ಮಾಡ್ಲಿ ಸಕ್ಸಸ್ ಆಗ್ತದೆ. ಫಸ್ಟ್ ಆಲೋಚನೆ ಕಡಿಮೆ ಮಾಡ್ಬೇಕು. ಮಕ್ಕಳಿಗೆ ಅದಕ್ಕೆ ಸ್ಕೂಲಲ್ಲಿ ಹೇಳ್ತಾರೆ, ಕಾನ್ಸಂಟ್ರೇಟ್ ಮಾಡು ಕ್ಲಾಸ್ ಮೇಲೆ. ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಕ ಕ್ಲಾಸಲ್ಲಿ ಅಂತ ಹೇಳ್ತಾರೆ. ಯಾಕೆ? ಸೊ ಕಾನ್ಸಂಟ್ರೇಟ್ ಮಾಡಿದ್ರೆ ವಿಷಯಗಳು ಕರೆಕ್ಟಾಗಿ ಜೀರ್ಣ ಆಗ್ತವೆ. ಆ ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆಲೋಚನೆಗಳು ಕಡಿಮೆ ಮಾಡ್ಬೇಕು. ಫೋಕಸ್. ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ಫೋಕಸ್ ಅನ್ನೋದು ಬೇಕು. ಕಾನ್ಸಂಟ್ರೇಷನ್ ಅನ್ನೋದು ಬೇಕು. ಧ್ಯಾನ ಕೂತಿದೀವಿ, ಮತ್ತೆ ಮತ್ತೆ ಆಲೋಚನೆಗಳು ಬರ್ತಿದಾವಂದ್ರೇನು, ನಮ್ಮ ಜೀವನದಲ್ಲಿ ಆ ಒಂದು ಆಲೋಚನೆಗಳು ಕಡಿಮೆ ಆಗಿಲ್ಲ ಅಂತ. ಕಣ್ಣು ತೆಗೆದಾಗ ಕೂಡ ತಲೆ ಓಡ್ತಾ ಇದೆ ಅಂತ. ಅದು ವಿಷಯ. ಯಾಕೆ ತಲೆ ಓಡಿಸ್ತೀವಿ ಅಂದ್ರೆ ಅಜ್ಞಾನ. ಇದು ಮಷೀನ್ ಆಗ್ಬಾರ್ದು. ಈ ಮಷೀನ್‌ಗೆ ಯಾವಾಗ ಕೆಲಸ ಕೊಡಬೇಕು? ಕೆಲಸ ಅಂದ್ರೆ ಯಾವಾಗ ನೀಡಿದೆ ಅವಾಗ ಕೆಲಸ ಕೊಡಬೇಕು. ಯಾವಾಗ ಬೇಡ ಅವಾಗ ಸ್ವಿಚ್ ಆಫ್ ಮಾಡಬೇಕು. ಅವಾಗೇನಾಗುತ್ತೆ, ಬುದ್ಧಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಕೆಲಸ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. ನಾವು ಸುಮ್ನೆ ಆಲೋಚನೆ ಮಾಡ್ತಾ ಇದೀವಿ, ಸುಮ್ನೆ ಪ್ರತಿಯೊಂದಕ್ಕೂ ಆಲೋಚನೆ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಕೆಲಸದಲ್ಲಿ ಎಫಿಷಿಯನ್ಸಿ ಸಿಗೋದಿಲ್ಲ. ಮಾತಲ್ಲಿ ಸ್ಪಷ್ಟತೆ ಇರೋದಿಲ್ಲ. ನೀವೇನೇ ಮಾಡಿ ಆ ಒಂದು ಕಾರ್ಯದಲ್ಲಿ ಸಕ್ಸಸ್ ಕಾಣಕ್ ಸಾಧ್ಯ ಇಲ್ಲ. ಒಂದ್ ಮಗು ಇದೆ ನೋಡಿ, ಬೇಕಂದ್ರೆ ಆ ಮಗು ಆಟ ಆಡಿದ್ರೆ ಅಷ್ಟು ಚಂದ ಕಾಣುತ್ತೆ. ಪ್ರತಿಯೊಂದು ಕೂಡ ಪರಿಪೂರ್ಣವಾಗಿ ಮಾಡುತ್ತೆ. ಆಟ ಆಡಿದ್ರು ಕೂಡ, ಅತ್ರೂ ಕೂಡ, ನಕ್ರೂ ಕೂಡ. ಈ ಪ್ರಕೃತಿನಲ್ಲೂ ಅಷ್ಟೇ ನೋಡಿ. ಅದು ಯಾಕೆ ಅಷ್ಟು ಚೆನ್ನಾಗಿ ಕಾಣುತ್ತಂದ್ರೆ ಅಲ್ಲಿ ಆಲೋಚನೆಗಳೇ ಇಲ್ಲ. ಅಲ್ಲಿ ಅನಾಲಿಸಿಸ್ಸೇ ಇಲ್ಲ. ಸುಮ್ನೆ ಜೀವಿಸ್ತಿದಾವ್ ಪ್ರಾಣಿಗಳು. ಜೀವ್ಸೋದ್ ಕಲಿಬೇಕು. ಮಗು ಜೀವಿಸ್ತಾ ಇರತ್ತೆ ಅಷ್ಟೇ. ಅದು ಬದುಕಲ್ಲ. ನಾವು ಯಾವಾಗ ಜೀವಿಸೋದು ಆರಂಭ ಮಾಡ್ತೀವಿ, ಜೀವಿಸೋದಂದ್ರೆ ಏನು? ಸಂಪೂರ್ಣವಾಗಿ ಲೀನ ಆಗೋದು ಪ್ರತಿಯೊಂದರಲ್ಲೂ ಕೂಡ. ಏನೇ ಮಾಡು ಅದ್ರಲ್ಲಿ ಲೀನ ಆಗೋದು. ಅದನ್ನ ಸ್ವೀಕಾರ ಮಾಡೋದು. ಅದು ಇಂಪಾರ್ಟೆಂಟ್. ಜೀವನನ ಸ್ವೀಕಾರ ಮಾಡೋದು. ಏನೇ ಬಂದ್ರು ಕೂಡ. ಅಂದ್ರೆ ನಮ್ಮ ಆಲೋಚನೆಗಳು ಕಡಿಮೆ ಆದ್ರೆ ಸಹಜವಾಗಿ ನಾವು ಶಾಂತ ಆದ್ರೆ ಸಹಜವಾಗಿ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಬರುತ್ತೆ ನಮ್ಗೆ. ಸ್ವೀಕಾರ ಆ ಒಂದು ಮನೋಭಾವ ಅಂತಕ್ಕಂಥದ್ದು ಎಲ್ಲ ತನಕ ಬರಲ್ಲ ಅಂದ್ರೆ, ನಾವು ಥಿಂಕ್ ಮಾಡ್ತಾ ಇದ್ರೆ ಆಲೋಚನೆ ಮಾಡ್ತಾ ಇದ್ರೆ ಅಲ್ಲೇ ತನಕ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಜೀವನ ಬರೀ ಅನಾಲಿಸಿಸ್ ಮಾಡ್ತಾ ಇರ್ತೀವಿ. ಅದ್ಯಾಕ್ ಹಿಂಗೆ? ಇದ್ಯಾಕ್ ಹಿಂಗೆ? ಅಲ್ಯಾಕ್ ಹಿಂಗಾಯ್ತು? ಅದ್ಯಾಕ್ ಹಿಂಗಾಯ್ತು? ಹ? ಅಲ್ಲೋಗಿದ್ರೆ ಚೆನ್ನಾಗಿತ್ತು, ಇಲ್ಲೋಗಿದ್ರೆ ಚೆನ್ನಾಗಿತ್ತು, ಅದು ಮಾಡಿದ್ರೆ ಚೆನ್ನಾಗಿತ್ತು, ಇದು ಮಾಡಿದ್ರೆ ಚೆನ್ನಾಗಿತ್ತು. ಅಂದ್ರೆ ನಿನ್ನ ಬುದ್ಧಿ ಕೆಲಸ ಮಾಡ್ತಿಲ್ಲ ಅಂತ. ಅಂದ್ರೆ ಒಂದು ಡಿಸಿಷನ್ ತಗೊಳಕ್ ಆಗ್ತಿಲ್ಲ ಅಂತ.
ಯಾಕಂದ್ರೆ ಸುಮ್ನೆ ಮನಸ್ಸು ಓಡ್ತಾ ಇದೆ. ಏನ್ ಮಾಡ್ಬೇಕು ಡಿಸಿಷನ್ ತಗೋಬೇಕಂದ್ರೆ ಏನಾಗ್ಬೇಕಂದ್ರೆ ಫಸ್ಟ್ ಇದು ಶಾಂತ ಆಗ್ಬೇಕು. ಅದು ಇಂಪಾರ್ಟೆಂಟು. ಮನಸ್ಸು ಶಾಂತ ಆದಾಗ ನಾವ್ ಏನಾದ್ರೂ ಮಾಡ್ಬೋದು. ಈ ಆಲೋಚನೆಗಳ ಭಾರನ ಏನ್ ಮಾಡ್ತಿದೆ, ನಮ್ಮ ಒಂದು ಡಿಸಿಷನ್ ಮೇಕಿಂಗ್ ಆಗ್ಬೋದು, ಆ ಜೀವನದ ಒಂದು ಲಕ್ ಲಕ್ಷ್ಯ ಆಗ್ಬೋದು, ಏನೂ ಗೊತ್ತಾಗ್ತಿಲ್ಲ. ಸ್ಪಷ್ಟತೆ ಇಲ್ಲ. ಮಾತಾಗ್ಬೋದು, ಮಾತಲ್ಲಿ ಸ್ಪಷ್ಟತೆ ಇಲ್ಲ. ಯಾಕೆ ಸ್ಪಷ್ಟತೆ ಇಲ್ಲ ಅಂದ್ರೆ, ಇದು ಶಾಂತ ಆಗಿಲ್ಲ, ಮನಸ್ಸು ಶಾಂತ ಆಗಿಲ್ಲ. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಇದು 10 ವರ್ಷ ಧ್ಯಾನ ಮಾಡಿದ್ರು ಕೂಡ ಇದ್ದೇ ಇರುತ್ತೆ ಸಮಸ್ಯೆ. ಯಾಕೆ ಈ ಸಮಸ್ಯೆ ಇರುತ್ತಂದ್ರೆ, ಅವಾಗಿಂದವಾಗೆ ಬಿಡೋದಿಲ್ಲ ನಾವು ಯಾವುದೇ ವಿಷಯನೂ ಕೂಡ. ಒಂದು ವಿಷಯ ನೋಡಿದ್ವಿ ಅಂದ್ರೆ ಅದನ್ನೇ ಕ್ಯಾರಿ ಮಾಡ್ತಾ ಇರ್ತೀವಿ. ನಾವು ನಡೀತಾ ಇದೀವಿ ಅನ್ಕೊಳ್ಳಿ, 1 ಕಿಲೋಮೀಟರ್ ಹೋಗ್ತಿದೀವಿ ಅನ್ಕೊಳ್ಳಿ, ಒಂದು ಒಂದ್ ದೊಡ್ಡ ಚೀಲ, ಒಂದು 50 ಕೆಜಿ ಚೀಲ ಮೈ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ? ಎಷ್ಟು ಕಷ್ಟ ಆಗುತ್ತೆ ನಡಿಯಕ್ಕೆ. ಯಾವುದೋ ಒಂದು ಊರಿಗೆ ಹೋಗ್ಬೇಕು ನಾವು. ಹ್ಮ್. ಇಲ್ಲಿಂದ ನಂಜನಗೂಡಿಗೆ ಹೋಗ್ಬೇಕು ಮೈಸೂರಿಂದ ಅಂದ್ರೆ, ನಾವು ನಡ್ಕಂತ ಹೋಗ್ಬಿಡ್ಬೋದು. ಅದೇ ಒಂದು 50 ಕೆಜಿ ಚೀಲ ಮೈ ಮೇಲೆ ಇಟ್ಕೊಂಡು ನಡ್ಕೊಂಡ್ ಹೋಗಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅಂದ್ರೆ ನೀವು ಯಾವಾಗ್ಲೂ ತಿಳ್ಕೊಳ್ಳಿ, ಅಲ್ಲಿಂದಲ್ಲಿ ಬಿಡೋದ್ ಕಲಿಬೇಕು. ಯಾವುದನ್ನು ಕೂಡ ಅಂಟಬಾರ್ದು. ಯಾವುದನ್ನು ಅಂಟದೆ ನಾವು ಮುಂದೆ ಸಾಗ್ದಾಗ ಅದ್ಭುತವಾಗಿ, ಶಾಂತವಾಗಿ, ಆನಂದವಾಗಿ, ಆ ಒಂದು ಸ್ಪಷ್ಟತೆಯಿಂದ ನಾವು ಇರ್ತೀವಿ. ಧೈರ್ಯದಿಂದ ಇರ್ತೀವಿ. ಆ ಒಂದು ಧೈರ್ಯ, ಸ್ಪಷ್ಟತೆ ಯಾವಾಗ ಬರುತ್ತಂದ್ರೆ ನಮ್ಮಲ್ಲಿ ದಿನದಿನಕ್ಕೂ ಧ್ಯಾನ ಹೆಚ್ಚಾದಾಗ. ಧ್ಯಾನ ಕಣ್ಣು ಮುಚ್ಚಿದಾಗ ಕೂಡ ಧ್ಯಾನ ಅದ್ಭುತ ಆಗ್ಬೇಕು. ಕಣ್ಣು ತೆಗ್ದಾಗ ಕೂಡ ಧ್ಯಾನ ಇರ್ಬೇಕು. ನೆನ್ಪಿಟ್ಕೊಳ್ಳಿ. ಕಣ್ ತೆಗ್ದಾಗೂ ಧ್ಯಾನ ಅಂದ್ರೇನು? ಅನಾಲಿಸಿಸ್ ಮಾಡ್ಬಾರ್ದು, ಕಮೆಂಟ್ ಮಾಡ್ಬಾರ್ದು, ಜಡ್ಜ್‌ಗಳು ಮಾಡ್ಬಾರ್ದು. ಯಾವುದೋ ವಿಷಯ ನಡೆದಿದ್ದನ್ನ ಸುಮ್ನೆ ಥಿಂಕ್ ಮಾಡ್ತಾ ಇರ್ಬಾರ್ದು. ಮನೇಲಿ ಯಾರೋ ಬೈದಿದ್ರು ಕೂಡ, ಏನೋ ಸಮಸ್ಯೆ ಇದ್ರು ಕೂಡ. ಯಾಕಂದ್ರೆ ಯಾರಿಗೂ ಮನೆ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಯಾವುದಕ್ಕೂ ಸಂಬಂಧಿಸಿದವರಲ್ಲ. ನಾವು ಸ್ವೇಚ್ಛೆ, ನಮ್ಗೆ ಒಂದು ಫ್ರೀಡಮ್ ಇದೆ. ಎಲ್ಲರಿಗೂ ಫ್ರೀಡಮ್ ಇದೆ. ಜವಾಬ್ದಾರಿಗಳಿದಾವೆ. ಇಲ್ಲ ಅಂತಲ್ಲ. ಬಟ್ ಜವಾಬ್ದಾರಿಗಳು ನಿನ್ ಕಂಟ್ರೋಲ್ ಇಲ್ಲ. ಆದ್ರೆ ಆಯ್ತು, ಇಲ್ಲದಿಲ್ಲ ಅಷ್ಟೇ. ನೀನೇನ್ ಮಾಡಬಲ್ಲೆ ಅದಕ್ಕೆ? ಆದ್ರೂ ಓಕೆ, ಆಗ್ಲಿದ್ರು ಓಕೆ. ಇದ್ರೂ ಓಕೆ, ಇಲ್ಲದಿದ್ರೂ ಓಕೆ. ಸೊ ಈ ಒಂದು ಕ್ಲಾರಿಟಿ ಇದ್ದಾಗ ಜೀವನದಲ್ಲಿ ಸಹಜವಾಗಿ ಆಲೋಚನೆಗಳು ತನ್ನಷ್ಟಾನೆ ಹೋಗ್ತವೆ. ಅಂಟೋದಿಲ್ಲ ನಾವು. ಬೇಕು ಅನ್ನೋಂತ ಅಂಟೋದಿಲ್ಲ. ಆಗ್ಬೇಕಂತ ಅಂಟೋದಿಲ್ಲ. ಇದು ಹಿಂಗೆ ಆಗ್ಬೇಕಂತ ನಾವು ಅನ ಅನ್ನೋದಿಲ್ಲ. ಹಿಂಗೆ ಆಗ್ಬೇಕು, ಇದೇ ತರ ಆಗ್ಬೇಕು, ಇಷ್ಟೇ ಆಗ್ಬೇಕು, ನನಗೇ ಆಗ್ಬೇಕು, ನನಗ್ಯಾಕೆ ಹಿಂಗಾಯ್ತು? ಅಂದ್ರೆ ಮನಸ್ಸಂತಕ್ಕಂಥದ್ದು ಸುಮ್ನೆ ಓಡ್ತಾ ಇರುತ್ತೆ. ಓಡಿ ಜೀವನದಲ್ಲಿ ಸ್ಪಷ್ಟತೆ ಇಲ್ಲ, ಧೈರ್ಯ ಇಲ್ಲ, ಕ್ಲಾರಿಟಿ ಇಲ್ಲ, ಏನಿಲ್ಲ. ಒಂದು ಕೆಲಸ ಮಾಡ್ಬೇಕಂದ್ರೆ 100 ಆಲೋಚನೆ ಮಾಡೋದು. ಯಾಕಂದ್ರೆ ನಿನ್ನೊಳಗೆ ನೀನು ಆ ಒಂದು ಸ್ಪಷ್ಟತೆ ಕಂಡಿಲ್ಲ. ನಿನ್ನೊಳಗೆ ಕ್ಲಾರಿಟಿ ಇಲ್ಲ. ಹಂಗಾಗಿ ಏನ್ ಮಾಡ್ತಿದ್ಯಾ, ಮತ್ತೊಂದ್ ಕಡೆ ಅವ್ರು ಕೇಳ್ತಿದ್ಯಾ, ಇವ್ರು ಕೇಳ್ತಿದೀಯಾ. ಎಲ್ಲ ತಿರುಗಿ ಕೊನೆಗೆ ಏನಾಗ್ತಿದೆ, ಸುಸ್ತಾಗ್ಬಿಟ್ಟು ಏನೂ ಆಗೋದಿಲ್ಲ. ಯಾಕಂದ್ರೆ ನಿನ್ನೊಳಗಿರ್ತಕ್ಕಂಥ ಪ್ರಶ್ನೆ ನಿನಗೆ ಗೊತ್ತು. ಯಾರಿಗೂ ಗೊತ್ತಾಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನಿಂದ ಬಂದಿದೆ ಅದು. ನಿನಗೇನ್ ಬೇಕು ನಿನಗೆ ಗೊತ್ತು. ಒಬ್ಬ ಎನ್‌ಲೈಟರ್ ಮಾಸ್ಟರ್‌ಗೆ ಗೊತ್ತು ಬಿಟ್ರೆ. ಯಾರೋ ಏನೋ ಹೇಳಿದ್ರಂತ ಮತ್ತೆ ಅದು ಮಾಡೋದಲ್ಲ. ನಿನ್ನೊಳಗೆ ನೀನು ಕಾಣಬೇಕದ್ನ. ನಿನ್ನಿಂದ ಒಳಗಿಂದ ಬರ್ಬೇಕು ಮೆಸೇಜ್ ಯಾವಾಗ್ಲೂ. ಯಾಕಂದ್ರೆ ಭಗವಂತನಿಂದ ಬರುತ್ತೆ ಒಳಗಿಂದ ಬಂದ್ರೆ. ನಿನ್ನ ಒಂದು ಆ ಒಂದು ಜ್ಞಾನದ ಮಿತಿಯಿಂದ ಬಂದ್ರೆ, ಆ ಅದಿನ್ನು ಮನ್ಸು ಹೊರಗಿಂದ ಬಂದ್ರೆ. ಮನ್ಸಿಂದ ಬರೋದೆಲ್ಲ ಅಸ್ಪಷ್ಟತೆಯಿಂದ ಬರುತ್ತೆ. ಸ್ಪಷ್ಟತೆ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಒಳಗೆ ಆಂಜನೇಯ ಇದ್ದಾನೆ, ಹೊರಗಡೆ ಕೋತಿ ಇದೆ, ನೆನ್ಪಿಟ್ಕೊಳ್ಳಿ. ಮನಸ್ಸಂತಕ್ಕಂಥದ್ದು ಕೋತಿ. ಒಳಗೆ ಆಂಜನೇಯ ಇದ್ದಾನೆ. ಆಂಜನೇಯನಿಂದ ಏನೇ ಬಂದ್ರು ಕೂಡ ಸ್ಪಷ್ಟವಾಗೇ ಬರ್ತವೆ. ಸರಿಯಾಗಿ ಬರ್ತವೆ. ಬಟ್ ಅದೇ ಈ ಕೋತಿಯಿಂದ ಬಂದ್ರೆ, ಮನಸ್ಸಿಂದ ಬಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆ ಕೋತಿಗೆ ಆಂಜನೇಯಗೆ ಡಿಫರೆನ್ಸ್ ನೋಡ್ಕೊಳ್ಳಿ. ಧ್ಯಾನ ಮಾಡೋ ತನಕ ಒಬ್ಬ ಆಂಜನೇಯ ಕೋತಿನೇ. ಧ್ಯಾನ ಮಾಡಿದ ತಕ್ಷಣ ಆಂಜನೇಯ ಆದ ಆ ಕೋತಿ. ನೋಡಿ. ಆ ಆಂಜನೇಯ ಏನ್ ಮಾಡ್ದ? ಲೋಕ ಕಲ್ಯಾಣ ಮಾಡ್ದ. ಆ ಸೀತಾಮಾತೆನ ಕರ್ಕೊಂಬಂದ ರಾಮನ್ ಜೊತೆ ಸೇರಿ. ಅವಾಗ ರಾಮರಾಜ್ಯ ಆಯ್ತು. ಲೋಕ ಕಲ್ಯಾಣ ಆಯ್ತು. ನಮ್ಮ ಜೀವನ ಕೂಡ ಕಲ್ಯಾಣ ಆಗುತ್ತೆ. ನಾವು ಆಂಜನೇಯನ್ ತರ ಧ್ಯಾನ ಮಾಡಿದ್ರೆ, ಆಂಜನೇಯನ್ ತರ ಯಾವುದು ಅನಲೈಸಿಸ್ ಮಾಡದೆ, ನಿಸ್ವಾರ್ಥವಾಗಿ ಎಲ್ಲನೂ ಸ್ವೀಕಾರ ಮಾಡಿದ್ರೆ, ನಾವು ಕೂಡ ಆಂಜನೇಯ ಆಗೇ ಆಗ್ತೀವಿ. ಯಾಕೆ ಈ ಮನಸ್ಸನ್ನ
ಯಾವಾಗ್ಲೂ ನೋಡಿ ಶಾಂತ ಇಟ್ಟಷ್ಟು ಪ್ರತಿಯೊಂದು ಕೂಡ ತಿಳಿತಾ ಹೋಗುತ್ತೆ. ನಿಮ್ಮ ಧ್ಯಾನ ಕೂಡ ಅಷ್ಟು ಅದ್ಭುತವಾಗಿರುತ್ತೆ. ದಿನದಿನಕ್ಕೂ ನೋಡಿ ಅಲ್ಲಿಂದಲ್ಲೇ ಬಿಡೋದ್ ಕಲೀರಿ ವಿಷಯಗಳನ್ನ. ಕ್ಯಾರಿ ಮಾಡ್ಬೇಡಿ. ಒಂದ್ಸತಿ ಬುದ್ಧ ಅವ್ರ ಶಿಷ್ಯಂದ್ರು ಇದು ತುಂಬಾ ಫೇಮಸ್ ಕಥೆ ಇದು. ಬುದ್ಧ ಏನ್ ಮಾಡ್ತಿರ್ತಾನೆ ಸ್ತ್ರೀಯರನ್ನ ಹತ್ರ ಕರ್ಕೊಂತಿರಲ್ಲ. ಏನ್ ಮಾಡ್ತಾನೆ, ಈ ಬುದ್ಧನ ಶಿಷ್ಯರು ಬುದ್ಧ ಒಂದು ನದಿ ದಾಟ್ಬೇಕಾಗಿರತ್ತೆ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಹೋಗ್ಬೇಕಾದ್ರೆ ಒಬ್ಬ ಅಜ್ಜಿ ಬರ್ತಾಳೆ. ನನಗೆ ದಾಟಕ್ಕಾಗಲ್ಲಪ್ಪ, ನನ್ನ ಎತ್ಕೊಂಡೋಗಿ ದಾಟ್ಸ್ರಿ ಅಂತ ಶಿಷ್ಯಂದ್ರಿಗೆ ಬುದ್ಧಗ ಕೇಳ್ತಾಳೆ. ಶಿಷ್ಯಂದ್ರಿಗೆ ಏನ್ ಮಾಡ್ತಾನೆ ಬುದ್ಧ, ಕರ್ಕೊಂಡ್ ದಾಟ್ಸು ಅಂತ ಹೇಳ್ತಾನೆ ಆ ಅಜ್ಜಿನ. ಬಟ್ ಇವ್ರೇನೋ ಸ್ತ್ರೀಯರನ್ನ ಮುಟ್ಟಲ್ಲ. ಬುದ್ಧ ಮುಟ್ಟಲ್ಲ. ಬುದ್ಧನ ಜೊತೆ ಇರೋರು ಕೂಡ ಮುಟ್ಟಂಗಿಲ್ಲ. ಆದ್ರೂ ಕೂಡ ಏನ್ ಹೇಳ್ತಾನೆ ಬುದ್ಧ, ದಾಟ್ಸು ಅಂತ ಹೇಳ್ತಾನೆ. ಅಲ್ಲಿ ಆಪದ್ಧರ್ಮ ಇದೆ. ತಪ್ಪಲ್ಲ ಅದು. ಮಾಡ್ಬೇಕು. ಆ ಸ್ ಅದ್ ಆ ಅಜ್ಜಿನ ಎತ್ಕೊಂಡೋಗಿ ಶಿಷ್ಯಂದ್ರು ಆ ಕಡೆ ನದಿ ದಾಟಿಸ್ತಾರೆ. ಹೆಗಲ ಮೇಲೆ ಕುಂಸ್ಕೊಂಡು. ದಾಟ್ಸಾಯ್ತು. ಅಜ್ಜಿನ ಬಿಟ್ಟಾಯ್ತು. ಬುದ್ಧ ಶಿಷ್ಯಂದ್ರು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಈ ಶಿಷ್ಯಂದ್ರು ಏನ್ ಕೇಳ್ತಾರೆ ಬುದ್ಧಗ, ನೀವೇನು ಆ ಸ್ತ್ರೀಯರ ಹತ್ರ ಕರ್ಕೋಬಾರ್ದು. ಜೊತೆಗೆ ಇರಲ್ಲ ನಮ್ ಜೊತೆ. ಆದ್ರೂ ಕೂಡ ಏನ್ ಮಾಡಿದ್ರಿ ಆ ಅಜ್ಜಿನ ಎತ್ಕೊಂಡೋಗಿ ಆ ಕರ್ಕೊಂಡೋಗಿ ನದಿ ದಾಟ್ಸು ಅಂತ ಹೇಳಿದ್ರಿ. ಕರ್ಕೊಂಡ್ ಬಂದ್ ಬಿಟ್ವಿ. ಏನ್ ಹಿಂಗಾಗೋಯ್ತಲ್ಲ, ತಪ್ಪಾಗೋಯ್ತು ಅಂತ ಬುದ್ಧ ಹೇಳ್ತಾನೆ. ಎಲ್ಲ ಶಿಷ್ಯಂದ್ರು ಹೇಳ್ತಾರೆ. ಅವಾಗ ಬುದ್ಧ ಹೇಳ್ತಾನೆ, ನೀನು ಇನ್ನೂ ಬಿಟ್ಟಿಲ್ಲಲ್ಲ ಆ ಅಜ್ಜಿನ ಅಂತ ಹೇಳ್ತಾನೆ. ನೋಡಿ. ಇಲ್ಲೇನ್ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಆಲೋಚನೆಗಳನ್ನ ಕ್ಯಾರಿ ಮಾಡ್ತಾ ಇರ್ತೀವಿ. ಇಲ್ಲಿ ಆಪದ್ಧರ್ಮ ಇತ್ತು, ದಾಟ್ಸಿದ್ರೆ ಮುಗಿದೋಯ್ತು. ಅಜ್ಜಿನ ಎತ್ಕೊಂಡೋಗಿ ದಾಟ್ಸೋದಿತ್ತು, ಆಪದ್ಧರ್ಮ ಇತ್ತು, ಮುಗಿದೋಯ್ತು. ಮತ್ತೆ ಅದನ್ನೇ ಕ್ಯಾರಿ ಮಾಡಿದ್ರೆ, ನಾನ್ ಬಿಟ್ಬಿಟ್ಟೆ ಅಜ್ಜಿನ, ನೀನ್ ಇನ್ನು ಇಟ್ಕೊಂಡಿದೀಯ ಅಜ್ಜಿನ ಅಂತ ಬುದ್ಧ ಹೇಳ್ತಾನೆ ಆ ಶಿಷ್ಯಂದ್ರಿಗೆ. ನೋಡಿ. ಸೊ ಇದೇ ಮಾಸ್ಟರ್ಸ್ ಪ್ರತಿಯೊಂದು ನೆನ್ಪಿಟ್ಕೊಳ್ಳಿ. ಯಾವಾಗ್ಲೂ ವಿಷಯಗಳನ್ನ ಅಲ್ಲಿಂದ ಅಲ್ಲೇ ಬಿಡಬೇಕು. ಏನೇ ಆಗಿರ್ಲಿ, ಮನೆಯಲ್ಲೇ ಆಗ್ಲಿ, ಒಂದ್ ಜಗಳ ಆಡಿದ್ವಿ ಅನ್ಕೊಳ್ಳಿ, ಹಂಗೆ ಕ್ಯಾರಿ ಮಾಡಿದ್ರೆ ಏನಾಗುತ್ತೆ, ಜಗಳ ದೊಡ್ಡದಾಗುತ್ತೆ. ಸಮಾಜದಲ್ಲೂ ಅಷ್ಟೇ. ಜಗಳ ದೊಡ್ಡದಾಗುತ್ತೆ ಪ್ಲಸ್ ಯಾರಿಗೆ ಹಾನಿ ಅದು? ನಮ್ಗೆ ಹಾನಿ ಅದು. ನಾವ್ ಮುಂದೆ ಹೋಗಕ್ಕಾಗಲ್ಲ. ಯಾವುದೇ ಆಗ್ಲಿ, ಧ್ಯಾನದಲ್ಲೇ ಆಗ್ಲಿ ಫಾರ್ ಎಕ್ಸಾಂಪಲ್, ಯಾರೋ ಒಂದು ವಿಷಯ ಕೇಳ್ತೀವಿ. ಆ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅನ್ಕೊಳ್ಳಿ, ಅವ್ರನ್ನ ತಪ್ಪು ಅನ್ಕೋಬಾರ್ದು, ಸರಿ ಅನ್ಕೋಬಾರ್ದು. ಬಿಟ್ಬಿಡ್ಬೇಕಷ್ಟೇ. ಕೇಳದ್ವಾ, ಅರ್ಥ ಆಯ್ತು ಸರಿ, ಅರ್ಥ ಆಗಿಲ್ಲ ಬಿಟ್ಬಿಡ್ಬೇಕು. ಅದು ಒಂದ್ ಟೈಮಿಗೆ ಅರ್ಥ ಆಗುತ್ತೆ. ನಮ್ಮಲ್ಲಿ ಕ್ಲಾರಿಟಿ ಇರೋದಿಲ್ಲ. ಅದು ಬಿಟ್ಬಿಟ್ಟು ಏನ್ ಮಾಡ್ತೀವಿ, ಅವ್ರು ತಪ್ಪು ಹೇಳಿದ್ರು, ಸರಿ ಹೇಳಿದ್ರು, ಹಂಗ್ ಹೇಳಿದ್ರು, ಹಿಂಗ್ ಹೇಳಿದ್ರು. ನಿನಗೆ ಜ್ಞಾನ ಇಲ್ಲ. ತಪ್ಪಾ ಸರಿ ಅಂತಕ್ಕಂಥ ಆ ಒಂದು ವಿವೇಚನೆ ಮಾಡ್ತಕ್ಕಂಥ ಜ್ಞಾನ ನಿನಗಿಲ್ಲ. ಆ ಜ್ಞಾನ ನಮ್ಮಲ್ಲಿಲ್ಲ ಅಂದಾಗ ಏನ್ ಮಾಡ್ಬೇಕು, ಅಲ್ಲಿಂದಲೇ ಬಿಡ್ಬೇಕು. ಅದು ಇಟ್ಕೊಂಡಷ್ಟು ಏನಾಗುತ್ತೆ, ನಮಗೆ ಲಾಸ್ ಅದು. ಪ್ರತಿಯೊಂದು ಅಷ್ಟೇ. ಯಾವ್ದೋ ಬುಕ್ ಓದಿದ್ವಿ ಅನ್ಕೊಳ್ಳಿ, ಆ ಬುಕ್ ಅರ್ಥ ಆಗಿಲ್ಲ ಅಂತಂದ್ರೆ, ಆ ಬುಕ್ಕನ್ನೇ ಅನಲೈಸಿಸ್ ಮಾಡ್ಬಾರ್ದು. ನನ್ಗೆ ಎನರ್ಜಿ ಇಲ್ಲ, ನಾನ್ ಕಡಿಮೆ ಧ್ಯಾನ ಮಾಡಿದೀನಿ. ಬೇಕಿಲ್ಲ. ಅದು ಎನರ್ಜಿ ಇದೆಯೋ ಇಲ್ಲ, ಅರ್ಥ ಆಗಿದೆಯೋ ಇಲ್ಲ. ಓದಿದ್ವಿ ಅಷ್ಟೇ. ಅಂದ್ರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಲ್ಲಿಂದಲೇ ಬಿಡೋದ್ ಕಲಿಬೇಕು. ಅರ್ಥ ಆಯ್ತಾ? ತಗೋಬೇಕು. ಅರ್ಥ ಆಗಿಲ್ಲ ಅಂದ್ರೆ ಅಲ್ಲೇ ಬಿಡ್ಬೇಕು. ಒಂದ್ ಟೈಮಿಗ್ ಬಂದ್ರೆ ಅರ್ಥ ಆಗೇ ಆಗುತ್ತೆ. ಸೊ ಆಲೋಚನೆಗಳನ್ನ ಅಲ್ಲಿಂದಲೇ ಕಟ್ ಮಾಡೋದು ಕಲೀಲೇಬೇಕು. ಕಲ್ತಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಮುಂದೆ ಹೋಗಕ್ಕಾಗೋದಿಲ್ಲ. ಬುದ್ಧಿ ಕೆಲ್ಸ ಮಾಡೋದಿಲ್ಲ ಜೀವನದಲ್ಲಿ. ಆ ಶಿಷ್ಯಂದ್ರ ತರ ಆಗತ್ತೆ ಕೆಲ್ಸ ನಮ್ದೆಲ್ಲ. ಯಾವುದನ್ನು ಕ್ಯಾರಿ ಮಾಡ್ಬಾರ್ದು. ಭಾರ ಅದು. ಯಾವಾಗ್ಲೂ ಭಾರ ಆಲೋಚನೆಗಳು. ಅದನ್ನ ಅಲ್ಲಿಂದಲೇ ಕ್ಲಿಯರ್ ಮಾಡ್ಬೇಕಂದ್ರೆ ಏನು? ಬುದ್ಧಿ ಅಂತಕ್ಕಂಥದ್ದು, ಧ್ಯಾನ ಸಾಧನೆ ಅಂತಕ್ಕಂಥದ್ದು ಸರಿಯಾಗಿ ನಡೀತಾನೆ ಇರ್ಬೇಕು. ಆ ಬುದ್ಧ ಧ್ಯಾನ ಸಾಧನೆ ಮಾಡಿ ಸಿ ಫಸ್ಟ್ ಏನು ಸಿದ್ಧಾರ್ಥ. ಧ್ಯಾನ ಸಾಧನೆ ಮಾಡಿ ಏನಾದ? ಬುದ್ಧ ಆದ. ಹೇಗೆ ಬುದ್ಧ ಆದ ಅಂತಂದ್ರೆ ನೋಡಿ, ಮನಸ್ಸು ಶಾಂತ ಆಯ್ತು. ಕಂಪ್ಲೀಟ್ ಶಾಂತ ಆಯ್ತು. ಮನಸ್ಸು ನಿರ್ವಿಷ ಆಗೋಯ್ತು. ಮತ್ತೆ ಮನಸ್ಸು ಬರ್ಲಿಲ್ಲ ಬುದ್ಧ ಆದ ತಕ್ಷಣ. ಅವನೇ ಹೇಳ್ತಾನೆ. ಯಾವಾಗ ಬುದ್ಧ ಆದ, ಆ ಮನಸ್ಸು ಸಂಪೂರ್ಣವಾಗಿ ನಾಶ ಆಗೋಯ್ತು. ನೋಡಿ. ಅದು ಆಗ್ಬೇಕು. ಮನಸ್ಸಂದ್ರೆ ಇದೆ.
ಒಂದಕ್ಕೆ 100 ಆಲೋಚನೆ ಮಾಡೋದು. ಒಂದಕ್ಕೊಂದು ಆಲೋಚನೆ ಮಾಡೋದಲ್ಲ. ಒಂದಕ್ಕೊಂದು ಆಲೋಚನೆ ಮಾಡ್ತೀವಿ. ಒಂದ್ ಕೆಲ್ಸಕ್ಕೆ ಒಂದೇ ಆಲೋಚನೆ ಮಾಡ್ತೀವಿ ಅಂದ್ರೆ, ಅವನು ಬುದ್ಧ, ಅವನೊಬ್ಬ ಆಂಜನೇಯ ನೋಡಿ. ಸೊ ಹಾಗಾಗಿ ಧ್ಯಾನ ಪ್ಲಸ್ ಜ್ಞಾನ ಅಂತಕ್ಕಂಥದ್ದು ಇದ್ದಾಗ, ಸಹಜವಾಗಿ ಈ ಮನಸ್ಸು ಅಂತಕ್ಕಂಥದ್ದು ಶಾಂತ ಆಗುತ್ತೆ. ಮನಸ್ಸು ಶಾಂತ ಆದಷ್ಟು ಅದ್ಭುತವಾಗಿ ನಾವು ಆನಂದವಾಗಿ ಜೀವಿಸ್ತೀವಿ, ಆರೋಗ್ಯವಾಗಿ ಜೀವಿಸ್ತೀವಿ. ಇರೋದೆಲ್ಲ ಸಮಸ್ಯೆ ಮನಸ್ಸೇ. ಈ ಮನಸ್ಸು ಓಡಿ, ಓಡಿ, ಓಡಿ ಶಕ್ತಿಯೆಲ್ಲ ಹೋಗ್ತಿದೆ. ಅ ಆ ಈ ದೇಹ ಸುಸ್ತಾಗ್ತಿದೆ, ಸೋತೋಗ್ತಿದೆ. ಮನಸ್ಸು ಖಾಲಿ ಮಾಡ್ಕೊಳ್ಳೋದ್ ಕಲಿಬೇಕು. ಎಷ್ಟೆಷ್ಟು ಮನಸ್ಸು ಖಾಲಿ ಆಗುತ್ತೆ, ಅಷ್ಟಷ್ಟು ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ನಮ್ನ ಎಥರಿಕ್ ಬಾಡಿನಲ್ಲಿ, ಎನರ್ಜಿ ಬಾಡಿನಲ್ಲಿ ಉಳಿಯುತ್ತೆ. ಎಷ್ಟೆಷ್ಟು ಎನರ್ಜಿ ಬಾಡಿಯಲ್ಲಿ ಉಳಿಯುತ್ತೆ, ಸಹಜವಾಗಿ ಈ ದೇಹ ವಜ್ರಕಾಯ ಆಗುತ್ತೆ. ಒಬ್ಬ ಯೋಗಿ ಏನ್ ಮಾಡ್ದ ಅಂತಂದ್ರೆ, ಅವನ ಆಹಾರ ಏನು ಇಲ್ದೆ 100 ವರ್ಷ ಈ ಧ್ಯಾನ ಕುತ್ಕೊಂಡನಂದ್ರೆ ಏನ್ ಮಾಡ್ದ ಅವನಂದ್ರೆ, ಈ ಮನಸ್ಸು ಸಂಪೂರ್ಣವಾಗಿ ನಾಶ ಮಾಡ್ಕೊಂಡು ಶಕ್ತಿ ತುಂಬಿಸ್ಕೊಂತಾ ಇರ್ತಾನೆ ದಿನ ಧ್ಯಾನ ಸಾಧನೆ ಮಾಡಿ. ನೋಡಿ. ಶಕ್ತಿ ಅಂತಕ್ಕಂಥದ್ದು ಆಹಾರ, ನಿದ್ದೆಯಲ್ಲಿ ಮಾತ್ರ ಇಲ್ಲ. ಬರೀ ಇರೋದು ಆಹಾರ, ನಿದ್ದೆಯಲ್ಲಿ 20%, 80% ನಮಗೆ ಬರೋದೇ ಆ ಪ್ರಾಣಶಕ್ತಿಯಿಂದ, ಕಾಸ್ಮಿಕ್ ಎನರ್ಜಿಯಿಂದ. ಆ 80% ಶಕ್ತಿ ಇದ್ದಾಗ ನೀರು ಬೇಕಿಲ್ಲ, ಊಟ ಬೇಕಿಲ್ಲ. ನಮ್ಮ ಸೊಸೈಟಿಯಲ್ಲಿ 10 ದಿನ, 11 ದಿನ ನಮ್ ರಿಲೇಟಿವ್ ಒಬ್ರಿದ್ದಾರೆ. 11 ದಿನ ಧ್ಯಾನಕ್ಕೆ ಕೂತಿದ್ರವ್ರು. ದಡಿ ಸೂಗರಲ್ಲಿ. ನಾಗಭೂಷಣ ಅಂತ. 11 ದಿನ ಧ್ಯಾನಕ್ಕೆ ಕೂತಿದ್ರು. ಹೇಗಪ್ಪ ಕೂತ್ರಪ್ಪ 11 ದಿನಕ್ಕೆ ಧ್ಯಾನ? ಅವ್ರಿಗೆ ಊಟ ಇತ್ತಾ? ನೀರಿತ್ತಾ? ಏನೂ ಇರ್ಲಿಲ್ಲ. ಕೂತ್ಕೊಂಡ್ರು ಒಂದಿನ, 11 ದಿನ ಆದ ತಕ್ಷಣ ನಮ್ಮ ಗುರುಗಳು ಬಂದು ಕಣ್ ತೆಗ್ಸಿದ್ರು. ಅವ್ರ ಪಿರಮಿಡ್ ಓಪನಿಂಗ್ ಇತ್ತು. ನಮ್ಮ ಗುರುಗಳು ಬಂದು ಕಣ್ ತೆಗ್ಸೋ ತನಕ ನಾನ್ ತೆಗಿಯಲ್ಲ ಅಂತ 11 ದಿನ ಧ್ಯಾನಕ್ಕೆ ಕೂತ್ರು. ನೋಡಿ. ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ. ಇಲ್ಲೇ ನಡೀತಿದಾವೆ. ಈ ಭೂಮಿ ಮೇಲೆ ನಡೀತಿದಾವೆ ಎಕ್ಸಾಂಪಲ್ಸ್‌ಗಳು. ಎಷ್ಟು ಶಕ್ತಿ ಬಂತು ಅವ್ರಿಗೆ. ಯಾಕೆ ಅವ್ರಿಗೆ ಆಗತ್ತೆ, ನಮ್ಗ್ಯಾಕಾಗಲ್ಲ? ಅವ್ರಿಗೆ ಹಠ ಇತ್ತು ಅಷ್ಟೇ, ಅದು ಇಂಪಾರ್ಟೆಂಟ್. ಛಲ ಇತ್ತು, ಲಕ್ಷ್ಯ ಇತ್ತು ಅವ್ರಿಗಂತೂ. ಸಾಧಿಸ್ಬೇಕಂತ ಒಂದು ಲಕ್ಷ್ಯ ಇತ್ತು ಅವ್ರಿಗೆ. ಮತ್ತೆ ಈ ವಿಷಯನ ಅನಲೈಸ್ ಮಾಡೋದ್ ಬೇಕಿಲ್ಲ. ಇತ್ತು ಅಷ್ಟೇ. ಏನ್ ತಗೋಬೇಕು? ಹಠ, ಒಂದು ಛಲ ಅಂತಕ್ಕಂಥದ್ದು ತಗೋಬೇಕು. ಸೊ ಅದಕ್ಕೆ ಮಾಸ್ಟರ್ಸ್ ಯಾವಾಗ್ಲೂ ತಿಳ್ಕೊಳ್ಳಿ, ಆಲೋಚನೆಗಳನ್ನ ಅಲ್ಲಿಂದಲೇ ಬಿಟ್ರೆ ಎಲ್ಲ ಸಿಗುತ್ತೆ. ಎಲ್ಲಾ ಭೋಗಗಳು ಸಿಗ್ತವೆ. ಆ ಭೋಗ ಅಂತದ್ದು ಎಲ್ಲಿಂದ ಸಿಗುತ್ತಪ್ಪ ಅಂತಂದ್ರೆ, ಮನಸ್ಸು ಶಾಂತ ಆದ್ರೇನೆ ಸಿಗಕ್ ಸಾಧ್ಯ. ಭೋಗ ಅಂದ್ರೇನು? ಆರೋಗ್ಯ. ಭೋಗ ಅಂದ್ರೇನು? ಆನಂದ. ಭೋಗ ಅಂದ್ರೇನು? ಆತ್ಮಜ್ಞಾನ. ಥ್ಯಾಂಕ್ ಯು ಮಾಸ್ಟರ್ಸ್.